ಒಂದೇ ಮಾತರಂ ದಂಗಲ್ ತಾರಕಕ್ಕೇರಿದೆ ರಾಜ್ಯದಲ್ಲಿ. 2 ಸಾಲು ಹಾಡಿದ್ದಕ್ಕೆ ನಾವೇನು ದೇಶದ್ರೋಹಿಗಳ ಅಂತ ಮೋದಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ. ಮೋದಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರ ವಾಗ್ದಾಳಿ. ನೀವು ಬ್ರಿಟಿಷರಿಗೆ ಸರೆಂಡರ್ ಆಗಿದ್ದವರು, ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದೇವೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನಾವು ಒಂದೇ ಮಾತರಂ ವಿರುದ್ಧ ಇದ್ದೇವ? ನಾವೇನು ದೇಶದ್ರೋಹಿಗಳ? ನಾವೇನು ನಾವು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ. ನೀವು ಬ್ರಿಟಿಷರಿಗೆ ಶರಣು ಹೋಗಿ ಮಾಫಿನಾಮಾ ಬರ್ಕೊಟ್ಟು ಇವತ್ತು ನಾವು ದೇಶದ ಭಕ್ತರು ಅಂತ ಹೇಳಿ ನೀವು ಹೇಳ್ಕೊಳ್ತಾ ಇದ್ದೀರಿ. ನಿಮಗೆ ನಾಚಿಕೆ ಬರಬೇಕು. ನಾವು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಡಾಕ್ಯುಮೆಂಟ್ಸ್ ಇವೆ. ಯಾರನ್ನು ಮಾಫಿನಾಮೆ ಬರ್ಕೊಟ್ರು? ನೀವೇ ಮಾಫಿನಾಮೆ ಬರ್ಕೊಟ್ರಿ. ನಿಮ್ಮ RSS, ಹಿಂದೂ ಮಹಾಸಭಾ ಇವರೆಲ್ಲರೂ ನಮ್ಗೆ ಬಿಟ್ಬಿಟ್ರಪ್ಪ, ನಾವು ನಿಮ್ಮ ಹೆಸರಿಗೆ ಬರೋದಿಲ್ಲ, ನಮಗೆ ನೌಕರಿಗಳು ಕೊಡಿ, ಮಿಲಿಟರಿಯಲ್ಲಿ ಜಾಗ ಕೊಡಿ ಅಂತ ಹೇಳಿದವರು ಯಾರು? ಇವರೇ RSS ದವರು, ಬಿಜೆಪಿ. ಈಗ ನಮಗೆ ಹೇಳ್ತಾರೆ ನಾವು ದೇಶಭಕ್ತರು, ಈ ಒಂದೇ ಮಾತರಂ ಹಾಡೋದಿಲ್ಲ, ಇವರು ದೇಶದ್ರೋಹಿ. ಅರೆ ನಾವು ಹಾಡಿ, ನಾವು ನಿಗದಿಪಡಿಸಿ, ಅದರಲ್ಲಿ ನನ್ನಂತವ್ರು ಯಾರಲ್ಲ, ಮಹಾತ್ಮ ಗಾಂಧೀಜಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ನಮ್ಮ ಆಜಾದ್ ಅವರು, ಅಬ್ದುಲ್ ಆಜಾದ್ ಅವರು, ಆಮೇಲೆ ನಮ್ಮ ವಲ್ಲಭಭಾಯಿ ಪಟೇಲ್ ಅವರು, ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಕೇಳಿದ್ರು ಏನಂತ, ಹಿಂಗಿದೆ, ಇದಕ್ಕೇನ್ ಮಾಡಬೇಕು?